ಆತ್ಮೀಯ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ಕ್ರೈಸ್ 2026 ರಿಕ್ರೂಟ್ಮೆಂಟ್ ಆನ್ಲೈನ್ ಅಪ್ಲಿಕೇಶನ್ನ ಹೇಗೆ ಹಾಕೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಕ್ರೈಸ್ ಅಂದರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳು. ಅಂದರೆ ಮೊರಾರ್ಜಿ ದೇಸಾಯಿ ಶಾಲೆ ಇಲ್ಲಿ, ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆಗಳು. ಸೊ ಇದಕ್ಕೀಗ ಅಪ್ಲಿಕೇಶನ್ ಓಪನ್ ಆಗಿದೆ. ಹೇಗೆ ಹಾಕೋದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಹಾಗೆ ಇದರಲ್ಲಿ ನಿಮಗೆ ಟೆಟ್ ಮಾರ್ಕ್ಸನ್ನು ಹೇಗೆ ಇಲ್ಲಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಡೌಟ್ ಇದೆ. ಸೊ ಪ್ರತಿಯೊಂದಕ್ಕೂ ಇಲ್ಲಿ ನಾನು ಪರಿಹಾರವನ್ನು ತಿಳಿಸ್ತಾ ಹೋಗ್ತೀನಂತೆ. ಈ ವಿಡಿಯೋವನ್ನು ಕೊನೆವರೆಗೂ ನೀವು ಮಿಸ್ ಮಾಡ್ದಲೇ ನೀವು ಸ್ಕಿಪ್ ಮಾಡ್ದಲೇ ನೋಡಿ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನೇ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಕ್ರೈಸ್ ನೇಮಕಾತಿ 2026 ಬೇಕಾಗುವ ದಾಖಲೆಗಳು: ಆಧಾರ್ ನಂಬರ್ಗೆ ಅಂದರೆ OTP ಹೋಗುತ್ತಲ್ಲ, ಆ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರಬೇಕು. ನಂತರ SLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಡಿಗ್ರಿ ಮಾರ್ಕ್ಸ್ ಕಾರ್ಡ್, B.Ed ಮಾರ್ಕ್ಸ್ ಕಾರ್ಡ್. ಇಲ್ಲಿ SLC ಮಾರ್ಕ್ಸ್ ಕಾರ್ಡ್ ಆಟೋಮೆಟಿಕ್ ಫೆಚ್ ಆಗುತ್ತೆ. PUC ಮಾರ್ಕ್ಸ್ ಕಾರ್ಡು ಮತ್ತು ಡಿಗ್ರಿ ಮಾರ್ಕ್ಸ್ ಕಾರ್ಡ್, B.Ed ಮಾರ್ಕ್ಸ್ ಕಾರ್ಡ್ ನೀವು ಮ್ಯಾಕ್ಸಿಮಮ್ ಮಾರ್ಕ್ಸ್ ಮತ್ತು ಒಬ್ಟೈನ್ಡ್ ಮಾರ್ಕ್ಸ್ ಎರಡನ್ನೂ ನೀವು ಜೊತೆಲಿ ಇಟ್ಕೊಂಡಿರಬೇಕು. ನಂತರ ಸ್ಕೇಟೆಟ್ ಅಥವಾ ಸಿಟೆಟ್ ಸರ್ಟಿಫಿಕೇಟು, ನಂತರ ಫೋಟೋ ಮತ್ತು ಸಿಗ್ನೇಚರು, ಮತ್ತು ಅಪ್ಲಿಕೇಶನಿಗೆ ಏನು ಫೀಸ್ ಬೇಕು ಆ ಫೀಸನ್ನು ನೀವು ಜೊತೆಲಿ ಇಟ್ಕೊಂಡಿರಬೇಕಾಗುತ್ತೆ. ಆತ್ಮೀಯರೇ, ಈಗ ನೀವು ನಿಮ್ಮ ಮೊಬೈಲ್ ಅಥವಾ ಡೆಸ್ಕ್ಟಾಪ್ ಬ್ರೌಸರ್ನಲ್ಲಿ KEA ಅಂತ ಬ್ರೌಸ್ ಮಾಡ್ಕೊಳ್ಳಿ. ಬ್ರೌಸ್ ಆದ ನಂತರ KEA ಹೋಮ್ ಅಂತ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ನೀವು ಮೊದಲಿಗೆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಗ್ಲೀಷ್ ಅಥವಾ ಕನ್ನಡ, ನಿಮಗೆ ಯಾವುದು ಕಂಫರ್ಟಬಲ್ ಇದೆಯೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಾದ ನಂತರ ನೇಮಕಾತಿ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಗ್ಲೀಷಲ್ಲಿ ರಿಕ್ರೂಟ್ಮೆಂಟ್ ಅಂತ ಇರುತ್ತೆ. ಇಲ್ಲಿ ಕ್ರೈಸ್ ನೇಮಕಾತಿ 2026 ಅಂತ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ರೈಟ್ ಸೈಡ್ ನೋಡಿ 2 ಆಪ್ಷನ್ ಬರುತ್ತೆ. ಒಂದು RPC ಮತ್ತು KK ಅಂತ. KK ಅಂದರೆ ಕಲ್ಯಾಣ ಕರ್ನಾಟಕ, RPC ಅಂದರೆ ನಾನ್ ಕಲ್ಯಾಣ ಕರ್ನಾಟಕ ಬರುತ್ತೆ. ಸೊ ನೀವು ಯಾವುದಕ್ಕೆ ಅಪ್ಲಿಕೇಶನ್ ಹಾಕ್ತಿದ್ದೀರಾ ನೋಡಿಕೊಂಡು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ ನಂತರ ಇಲ್ಲಿ ಕ್ರೈಸ್ 2026 ನೇಮಕಾತಿ ಆನ್ಲೈನ್ ಅರ್ಜಿ ಲಿಂಕ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ HK ಮತ್ತು RPC ಎರಡಕ್ಕೂ ಅಪ್ಲಿಕೇಶನ್ ಒಂದೇ ಥರ ಇರುತ್ತೆ. ಸೊ ನಂತರ ಇಲ್ಲಿ ಮೊದಲಿಗೆ ನಾವು ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆಗೋಕ್ಕೆ ನಿಮಗೆ ಆಧಾರ್ ಮತ್ತು ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲನ್ನು ಇಟ್ಕೊಂಡಿರಿ, OTP ಬರುತ್ತೆ. ನಂತರ ಇಲ್ಲಿ ಡಿಜಿಲಾಕರ್ ಮೂಲಕ ನೋಂದಾಯಿಸಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ ನಂತರ ಇಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಲ್ಲಿ ಆಧಾರ್ ID ಕೇಳುತ್ತೆ. ಆಧಾರ್ ID ಸರಿಯಾಗಿ ಎಂಟರ್ ಮಾಡಿ, ನಂತರ ಕ್ಯಾಪ್ಚಾವನ್ನು ಎಂಟರ್ ಮಾಡಿ. ಆಧಾರ್ ನಂಬರ್ ಮತ್ತು ಕ್ಯಾಪ್ಚಾವನ್ನು ಎಂಟರ್ ಮಾಡಿದ ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. OTPಯನ್ನು ಇಲ್ಲಿ ನೋಡಿ ಸರಿಯಾಗಿ ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಆದ ನಂತರ ನಿಮಗೆ ಇಲ್ಲಿ 6 ಡಿಜಿಟ್ ಸೆಕ್ಯೂರಿಟಿ ಪಿನ್ ಕೇಳುತ್ತೆ. ಸೊ ನೀವು ಮುಂಚೆ ಏನಾದ್ರು ಸೆಕ್ಯೂರಿಟಿ ಪಿನ್ನನ್ನು ಸೆಟ್ ಮಾಡ್ಕೊಂಡಿದ್ರೆ ಅದನ್ನು ಇಲ್ಲಿ ಹಾಕಿ, ಇಲ್ಲ ನೀವು ಮರ್ತಿದ್ರೆ ಫರ್ಗಟ್ ಸೆಕ್ಯೂರಿಟಿ ಪಿನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಪಿನ್ನನ್ನು ಸೆಟ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಸೆಕ್ಯೂರಿಟಿ ಪಿನ್ನನ್ನು ಹಾಕಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ಮೇಲೆ ನಿಮಗೆ ಇಲ್ಲಿ ಕನ್ಸೆಂಟ್ ಕೇಳುತ್ತೆ. ಸೊ ಇಲ್ಲಿ ಇಷ್ಟು ನೀವು ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ಕನ್ಸೆಂಟ್ ಕೊಟ್ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಪ್ರೊಸೆಸಿಂಗ್ ಕೇಳುತ್ತೆ, ಸ್ವಲ್ಪ ವೆಯ್ಟ್ ಮಾಡಿ. ಸೊ ನಂತರ ಇಲ್ಲಿ ನಿಮ್ಮ ಆಧಾರ್ನಲ್ಲಿರುವಂತೆ ನೇಮು ಮತ್ತು ಜನ್ಮ ದಿನಾಂಕ, ಡೇಟ್ ಆಫ್ ಬರ್ತ್ ಮತ್ತು ಜೆಂಡರನ್ನು ತೋರಿಸುತ್ತೆ. ಕನ್ಫರ್ಮ್ ಮಾಡಿಕೊಂಡು ನಂತರ ಇಲ್ಲಿ ಮೊಬೈಲ್ ನಂಬರನ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ ದಯವಿಟ್ಟು ಸಕ್ರಿಯ ವಾಟ್ಸಪ್ ಸಂಖ್ಯೆಯನ್ನು ನಮೂದಿಸಿ ಅಂತ ಇದೆ. ಸೊ ನೀವು ಯಾವುದು ಆ್ಯಕ್ಟಿವ್ ವಾಟ್ಸಪ್ ನಂಬರ್ ಇದೆ ಆ ಮೊಬೈಲ್ ನಂಬರನ್ನು ಇಲ್ಲಿ ಹಾಕಿ. ಈಗ ಆ್ಯಕ್ಟಿವ್ ಇರೋ ವಾಟ್ಸಪ್ ಮೊಬೈಲ್ ನಂಬರನ್ನು ಹಾಕಿದ ನಂತರ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈಗ OTP ಹೋಗಿರುತ್ತೆ. ಸೊ OTPಯನ್ನು ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡಿದ ನಂತರ ವೆರಿಫೈ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಂತರ ಈಗ ನೀವು ಸ್ಕ್ರಾಲ್ ಮಾಡ್ತಾ ಬಂದರೆ ನಿಮಗೆ ಇಲ್ಲಿ ಯೂಸರ್ ನೇಮ್ ಮತ್ತು ಇಮೇಲ್ ಮತ್ತು ಪಾಸ್ವರ್ಡನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಯೂಸರ್ ನೇಮ್ ನಿಮ್ಗೆ ಯಾವ್ದು ಬೇಕೋ ಅದನ್ನು ಫ್ರೆಶಾಗಿ ನೀವು ಎಂಟರ್ ಮಾಡ್ಕೋಬೋದು. ಪಾಸ್ವರ್ಡನ್ನು ಕೂಡ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇಮೇಲ್ ID ನಿಮ್ಮದು ಯಾವುದು ಆ್ಯಕ್ಟಿವ್ ಇರುತ್ತೋ ಆ ಇಮೇಲ್ ID ಇಲ್ಲಿ ಹಾಕಿ. ಈಗಲೇ ನೀವು
ಇಮೇಲ್ ಐ ಡಿನ ಎಂಟರ್ ಮಾಡಿದ ನಂತರ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿದ ನಂತರ ಸೊ ಇಲ್ಲಿ ನೀವು ಕನ್ಸೆಂಟನ್ನು ಕೊಡಬೇಕಾಗುತ್ತೆ. ಸೊ ಕನ್ಸೆಂಟನ್ನು ಕೊಡಿ. ಇಲ್ಲಿ ಇಂಪಾರ್ಟೆಂಟು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡೂ ಸೇಮ್ ಇರಬಾರ್ದು, ಅದನ್ನು ನೋಡ್ಕೊಂಡು ಎಂಟರ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ನೀವು ಇಲ್ಲಿ ಹಾಕಿದ ನಂತರ ಮತ್ತೆ ಇದನ್ನು ಕನ್ಫರ್ಮ್ ಮಾಡಬೇಕಾಗುತ್ತೆ. ಸೊ ಇದಾದ ನಂತರ ನೀವು ಇಲ್ಲಿ ನೋಂದಣಿ ಪೂರ್ಣಗೊಳಿಸಿಲ್ಲ, ಸೊ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಗೆ ತೋರಿಸುತ್ತೆ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಸಕ್ಸಸ್ಫುಲಿ ಅಂತ. ನಂತರ ನೀವು ರಿಜಿಸ್ಟ್ರೇಷನಲ್ಲಿ ಏನು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರೋ ಆ ಯೂಸರ್ ನೇಮನ್ನು ಇಲ್ಲಿ ಎಂಟರ್ ಮಾಡಿ. ಯೂಸರ್ ನೇಮನ್ನು ಎಂಟರ್ ಮಾಡಿದ ನಂತರ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈಗ ನೀವು ಎಲ್ಲಿಗೆ OTP ಬೇಕು ಅಲ್ಲಿ ನೀವು ಕೊಟ್ಕೋಬೋದು. ಸೊ ನಾನೀಗ SMS ಕೊಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ನೀವು ಯಾವ ನಂಬರನ್ನು ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರ್ಗೆ OTP ಹೋಗಿರುತ್ತೆ. ಸೊ OTPಯನ್ನು ಈಗ ಎಂಟರ್ ಮಾಡ್ಕೊಳ್ಳಿ. OTPಯನ್ನು ಎಂಟರ್ ಮಾಡಿದ ನಂತರ ನೀವೇನು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಂಡಿರ್ತೀರಾ ಆ ಪಾಸ್ವರ್ಡನ್ನು ಇಲ್ಲಿ ಎಂಟರ್ ಮಾಡಿ. ಪಾಸ್ವರ್ಡನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಇಲ್ಲಿ ನಂಬರ್ ಕೇಳುತ್ತೆ. ಸೊ ಜಸ್ಟ್ ಕ್ಯಾಪ್ಚಾ, ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿ ನಂತರ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ನಂತರ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಇನ್ ಮೇಲೆ ಕ್ಲಿಕ್ ಆದ ನಂತರ ಸೊ ಇಲ್ಲಿ ನಿಮಗೆ ಕ್ಯಾಂಡಿಡೇಟ್ ಡ್ಯಾಶ್ಬೋರ್ಡ್ ತೋರಿಸುತ್ತೆ. ಸೊ ಇಲ್ಲಿ ನೀವು ಮೊದಲಿಗೆ ಮಾಡಬೇಕಾಗಿರೋದು ಪ್ರೊಫೈಲ್ ಆಪ್ಷನ್ಗೆ ಹೋಗಬೇಕಾಗುತ್ತೆ. ಈಗ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದ ನಂತರ ಮೊದಲಿಗೆ ಇಲ್ಲಿ ನೋಡಿ ಆಧಾರ್ ಫೋಟೋ ತೋರಿಸುತ್ತೆ. ಸೊ ನಂತರ ಇಲ್ಲಿ ನೇಮು, ಜೆಂಡರು, ಡೇಟ್ ಆಫ್ ಬರ್ತ್ ಮತ್ತು ಸೊ ಇಲ್ಲಿ ನೀವು ಫಾದರ್ ನೇಮ್ ಮತ್ತು ಮದರ್ ನೇಮನ್ನು ಫಸ್ಟು ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫಾದರ್ ನೇಮ್ ಮತ್ತು ಮದರ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ನಿಮ್ಮ ಫಾದರ್ ಮತ್ತು ಮದರ್ ನೇಮನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೇಟನ್ನು ಸೆಲೆಕ್ಟ್ ಮಾಡಿದ ನಂತರ ನೀವು ಇಲ್ಲಿ ಡಿಸ್ಟಿಕನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಡಿಸ್ಟಿಕನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ತಾಲೂಕನ್ನು ಸೆಲೆಕ್ಟ್ ಮಾಡಿ. ಸೊ ನಂತರ ತಾಲೂಕನ್ನು ಸೆಲೆಕ್ಟ್ ಮಾಡಿದ ನಂತರ ಅಡ್ರೆಸ್ಸು ನೀವು ಆಧಾರಲ್ಲಿ ಏನು ಅಡ್ರೆಸ್ ಇರುತ್ತೋ ಅದು ಆಟೋಮೆಟಿಕ್ಕಾಗಿ ಇಲ್ಲಿ ಫೆಚ್ ಆಗಿರುತ್ತೆ. ಸೊ ಬಿಕಾಸ್ ನೀವು ಇಲ್ಲಿ ಥ್ರೂ ಡಿಜಿಲಾಕರ್ ಇಲ್ಲಿ ಆಧಾರ್ ಥ್ರೂ ನೀವು ರಿಜಿಸ್ಟರ್ ಆಗಿರ್ತೀರ. ನಂತರ ಇಲ್ಲಿ ಹ್ಯಾವ್ ಸ್ಟಡಿಡ್ ಇನ್ ಕನ್ನಡ ಮೀಡಿಯಂ ಫ್ರಮ್ 1st to 10th ಅಂತ ಇದೆ. ಸೊ ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ಮ್ಯಾರಿಡ್ ಇದ್ದರೆ ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ಆಲ್ಟರ್ನೇಟ್ ಇಮೇಲ್ ಐ ಡಿಯನ್ನು ಇಲ್ಲಿ ಎಂಟರ್ ಮಾಡಿ. ಆಲ್ಟರ್ನೇಟ್ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರನ್ನು ಎಂಟರ್ ಮಾಡಿ. ಆಲ್ಟರ್ನೇಟ್ ಕಾಂಟ್ಯಾಕ್ಟನ್ನು ಎಂಟರ್ ಮಾಡಿದ ನಂತರ ಹೈಟ್ ಮತ್ತು ವೆಯ್ಟನ್ನು ಎಂಟರ್ ಮಾಡಬೇಕಾಗುತ್ತೆ. ಹೈಟು ಮತ್ತು ವೆಯ್ಟನ್ನು ಎಂಟರ್ ಮಾಡ್ಕೊಳ್ಳಿ. ಹೈಟು ಮತ್ತು ವೆಯ್ಟನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ನಿಮಗೆ ಹ್ಯಾವ್ ಎ ಪಾಸ್ವರ್ಡ್ ಕಂಪಲ್ಸರಿ ಕನ್ನಡ ಎಕ್ಸಾಮಿನೇಷನ್ ಕಂಡಕ್ಟೆಡ್ ಬೈ KEA ಆರ್ KPS ಅಂತ ಕೇಳ್ತಿದೆ. ಸೊ ನೀವೇನಾದರೂ KEA ಅಥವಾ KPS ಇಂದ ಕಂಡಕ್ಟ್ ಮಾಡೋ ಕಂಪಲ್ಸರಿ ಎಕ್ಸಾಮಿನೇಷನ್ನ ನೀವೇನಾದರೂ ಪಾಸ್ ಮಾಡಿದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ನಿಮಗೆ ಪರೀಕ್ಷೆಗಳು 10th ಸ್ಟ್ಯಾಂಡರ್ಡ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಮೊದಲಿಗೆ ನಿಮ್ಮ 10th ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ. ನೀವು 10th ರಿಜಿಸ್ಟರ್ ನಂಬರನ್ನು ಎಂಟರ್ ಮಾಡಿ ಎಲ್ಲರೂ ಒಂದು ಕಡೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮ 10th ಫುಲ್ ಡೀಟೇಲ್ಸು ಇಲ್ಲಿ ತೋರಿಸ್ತಾ ಹೋಗುತ್ತೆ. ಸೊ ಯಾವ ಬೋರ್ಡು ಮತ್ತು ನಿಮ್ಮ ನೇಮು ಮತ್ತು ಡೇಟ್ ಆಫ್ ಬರ್ತು ಮತ್ತು ಪರೀಕ್ಷಾ ವರ್ಷ ಎಕ್ಸಾಮ್ ಇಯರು ಮತ್ತು ಇಲ್ಲಿ ನೀವು ಮೀಡಿಯಮನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಮೀಡಿಯಮನ್ನು ಸೆಲೆಕ್ಟ್ ಮಾಡಿ. ನಂತರ ಇಲ್ಲಿ ನೋಡಿ ಕನ್ನಡ ಮತ್ತು ಅದರ್ಸ್ ಅಂತ ಕೇಳಿಸ್ತು. ಇಂಗ್ಲೀಷ್ ಮೀಡಿಯಮ್ ಆಗಿರೋ ಅದರ್ಸ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಕನ್ನಡ ವಿಷಯವಾಗಿ ಪ್ರಥಮ ಅಥವಾ ದ್ವಿತೀಯ ಭಾಷೆಯೊಂದಿಗೆ 10ನೇ ತರಗತಿಯನ್ನು ಪೂರ್ಣಗೊಳಿಸಿದ್ದೀರಾ ಅಂದರೆ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ನೀವು ತೊಗೊಂಡು ಕನ್ನಡವನ್ನು 10th ಸ್ಟ್ಯಾಂಡರ್ಡ್ ಓದಿದರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನೋ ಅಂದರೆ ನೀವು ಕಂಪಲ್ಸರಿ ಎಕ್ಸಾಮಿನೇಷನ್ನ ಪಾಸ್ ಮಾಡಬೇಕಾಗುತ್ತೆ. ನಂತರ ಇಲ್ಲಿ ನೀವು 10th ಓದಿದ ಇಲ್ಲಿ ಸ್ಕೂಲ್ ನೇಮನ್ನು ಕೂಡ ತೋರಿಸುತ್ತೆ. ನೀವು ಒಟ್ಟು ಅಂಕಗಳು ಎಷ್ಟು ಪರ್ಸೆಂಟನ್ನು ತೆಗೆದಿರ ಅದು ಕೂಡ ಇಲ್ಲಿ ಆಟೋಮೆಟಿಕ್ ಫೆಚ್ ಆಗಿರುತ್ತೆ. ನಂತರ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಕೇಳುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನೆಕ್ಸ್ಟ್ ಪೇಜ್ಗೆ ಅದು ಹೋಗುತ್ತೆ. ನಂತರ ಇಲ್ಲಿ ಪರೀಕ್ಷೆ ವಿವರಗಳು PUC ಡೀಟೇಲ್ಸನ್ನು ಕೇಳುತ್ತೆ. ಇಲ್ಲಿ PUC ಡೀಟೇಲ್ಸನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಸ್ಕ್ರಾಲ್ ಮಾಡ್ತಾ ಬನ್ನಿ. ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನಿಮಗೆ ಕೇಳುತ್ತೆ ಹ್ಯಾವ್ ಯು ಕಂಪ್ಲೀಟೆಡ್ 12th ಆರ್ PUC ಅಂತ. ಸೊ ಇಲ್ಲಿ ಎಸ್ ಕೊಡಿ. ನಂತರ ಇಲ್ಲಿ 12th ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ಹಾಕಿ. 12th ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದ ನಂತರ ಇಯರ್ ಆಫ್ ಪಾಸಿಂಗನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಯರ್ ಆಫ್ ಪಾಸಿಂಗನ್ನು ಎಂಟರ್ ಮಾಡಿ. ನಂತರ ಮಂತನ್ನು ಕೂಡ ನೀವು ಯಾವ ಮಂತಲ್ಲಿ ನೀವು ಪಾಸ್ ಆಗಿದ್ದೀರಾ ಅದನ್ನು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ನಂತರ ಬೋರ್ಡನ್ನು ಹಾಕಿ. ಇಲ್ಲಿ ಕರ್ನಾಟಕದ ಡಿಪಾರ್ಟ್ಮೆಂಟ್ ಆಫ್ PU ಬೋರ್ಡ್ ಹಾಕಬೇಕಾಗುತ್ತೆ. ಇಲ್ಲ CBS ಇದ್ದರೆ CBSEಯನ್ನು ಹಾಕಿ. ನೀವು ಕರ್ನಾಟಕದಲ್ಲಾಗಿದ್ದರೆ ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ PU ಬೋರ್ಡ್ ಅಂತ ಹಾಕ್ಬೋದು. ನಂತರ ನೇಮ್ ಆ್ಯಸ್ ಇನ್ PUC ಆರ್ 12th ಅಂದರೆ ನಿಮ್ಮ 12th ಮಾರ್ಕ್ಸ್ಗಳಲ್ಲಿ ಏನು ಹೆಸರಿದೆ ಅದನ್ನು ಹಾಕಿ. ನಂತರ ನಿಮ್ಮ ಕಾಲೇಜ್ ನೇಮನ್ನು ಇಲ್ಲಿ ಹಾಕಬೇಕಾಗುತ್ತೆ. 12th ಯಾವ ಕಾಲೇಜಲ್ಲಿ ಓದಿದ್ದೀರಾ ಸೊ ಕಾಲೇಜ್ ನೇಮನ್ನು ಹಾಕಿ.
ಕಾಲೇಜ್ ನೇಮನ್ನು ಹಾಕಿದ ನಂತರ ಇಲ್ಲಿ ಒಟ್ಟು ಅಂಕಗಳು, ಇಲ್ಲಿ ನೀವು 12ನ್ನು ಒಟ್ಟು ಎಷ್ಟು ಅಂಕಗಳಿಗೆ ಬರೆದಿರ್ತೀರಾ ಅದನ್ನು ಹಾಕಿ, ನಂತರ ಇಲ್ಲಿ ಎಷ್ಟು ಅಂಕಗಳನ್ನು ನೀವು ತೊಗೊಂಡಿದ್ದೀರಾ ಅದನ್ನು ಕೂಡ ಹಾಕಬೇಕಾಗುತ್ತೆ. ಪರ್ಸೆಂಟೇಜ್ ಆಟೋಮೆಟಿಕಾಗಿ ಫೆಚ್ ಆಗುತ್ತೆ. ನಂತರ ಯಾವ ಸ್ಟ್ರೀಮ್, ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್, ಯಾವ ಸ್ಟ್ರೀಮಲ್ಲಿದ್ದೀರಾ ಆ ಸ್ಟ್ರೀಮನ್ನು ಹಾಕಿ, ನಂತರ ಸ್ಕ್ರಾಲ್ ಮಾಡಿ ಕೆಳಗಡೆ ನೋಡಿದ್ರೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ನಿಮಗೆ ಇಲ್ಲಿ ಮೀಸಲಾತಿ ಡೀಟೇಲ್ಸನ್ನು ಕೇಳುತ್ತೆ. ಸ್ಕ್ರಾಲ್ ಮಾಡ್ತಾ ಬನ್ನಿ. ನೀವು GM ಹೊರತುಪಡಿಸಿ ಬೇರೆ ವರ್ಗ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂತ ಕೇಳ್ತದೆ. ಸೊ ನೀವೇನಾದರೂ ಎಸ್ ಇದ್ದರೆ ಎಸ್ ಹಾಕಿ, ಅಂದರೆ GM ಇದ್ದರೆ ನೋ ಅಂತ ಹಾಕಿ. ಇಲ್ಲ GM ಬಿಟ್ಟು ಬೇರೆ ಯಾವುದೋ ಕ್ಯಾಟಗರಿ ನೀವು ಕ್ಲೈಮ್ ಮಾಡ್ತಿದ್ರೆ ಎಸ್ ಅನ್ನು ಕೊಡಿ. ನಂತರ ನೀವು ಇಲ್ಲಿ RD ನಂಬರನ್ನು ಹಾಕಬೇಕಾಗುತ್ತೆ. ನಿಮ್ಮ ಇನ್ಕಮ್ ಅಂದರೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಏನು ನಂಬರ್ ಇರುತ್ತೆ RD ನಂಬರ್ ಅದನ್ನು ಇಲ್ಲಿ ಹಾಕ್ತಾ ಹೋಗಿ. ನೀವು RD ನಂಬರ್ನ ಎಂಟರ್ ಮಾಡಿದ ನಂತರ ಎಲ್ಲರೂ ಒಂದು ಕಡೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ಇಲ್ಲಿ ನಿಮ್ಮ ಕ್ಯಾಟಗರಿ ಮತ್ತು ನಿಮ್ಮ ಕ್ಯಾಸ್ಟನ್ನು ತೋರಿಸುತ್ತೆ. ಸೊ ಕೆಳಗಡೆ ನಿಮ್ಮ ನೇಮು ಕನ್ನಡದಲ್ಲಿ ಮತ್ತು ಸೊ ಇಲ್ಲಿ ಕನ್ಫರ್ಮ್ ಸರ್ಟಿಫಿಕೇಟ್ ನೇಮ್ ಅಂತ ಇದೆ. ಸೊ ಸೇಮ್ ಅಂತ ಹಾಕಿ ನಂತರ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ರಿಲಿಜಿಯನನ್ನು ಕೇಳುತ್ತೆ. ರಿಲಿಜಿಯನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ಅರ್ಜಿ ಸಲ್ಲಿಸುತ್ತಿದ್ದೀರಾ ಅಂದರೆ HK ರೀಜನಿಗೆ ಬಂದರೆ ನೀವು ಇಲ್ಲಿ ಎಸ್ ಅಂತ ಕೊಡಿ. ಇಲ್ಲ ಅಂದರೆ ಇಲ್ಲಿ ನೀವು ನೋ ಅಂತ ಕೊಡಿ. ಸೊ ನಂತರ ಇಲ್ಲಿ ಡಸ್ ದಿ ಕ್ಯಾಂಡಿಡೇಟ್ ಬಿಲಾಂಗ್ ಟು ರೂರಲ್ ಸ್ಟಡಿ ಕೋಟಾ ಅಂತ ಇದೆ. ನೀವು ರೂರಲಲ್ಲಿ ಹೋದ್ರೆ ಅಂದರೆ ಗ್ರಾಮೀಣ ಏನಾದ್ರು ನೀವು ಕ್ಲೈಮ್ ಮಾಡಿದ್ರೆ ಎಸ್ ಕೊಡಿ, ಇಲ್ಲಾಂದರೆ ನೋ ಕೊಡಿ. ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಕ್ಲೈಮ್ಸ್ ಆ್ಯಂಡ್ ಎಕ್ಸಾಮ್ಷನ್ಸ್ ಕೇಳುತ್ತೆ. ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಯು ಕ್ಲೈಮ್ ರಿಸರ್ವೇಷನ್ ಅಂಡರ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಪರ್ಸನ್ ಅಂತ ಕೇಳುತ್ತೆ. ಎಸ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ಹ್ಯಾವ್ ಬೀನ್ ಡಿಬಾರ್ಡ್ ಫ್ರಮ್ KER KPSC ಎಕ್ಸಾಮ್ ಅಂತಿದೆ. ಎಸ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ಹ್ಯಾವ್ ಬೀನ್ ಕನ್ವಿಕ್ಟೆಡ್ ಆಫ್ ಎನಿ ಕ್ರಿಮಿನಲ್ ಕೇಸಸ್. ಎಸ್ ಇದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ಡು ಯು ಹ್ಯಾವ್ ಕಂಪ್ಯೂಟರ್ ನಾಲೆಡ್ಜ್. ಸೊ ನಿಮಗೆ ಕಂಪ್ಯೂಟರ್ ನಾಲೆಡ್ಜ್ ಇದ್ದರೆ ಎಸ್ ಹಾಕಿ, ಇಲ್ಲಾಂದರೆ ನೋ ಹಾಕಿ. ಸೊ ನಂತರ ಇಲ್ಲಿ ಡು ಯು ಹ್ಯಾವ್ ಕಂಪ್ಯೂಟರ್ ಸರ್ಟಿಫಿಕೇಟ್ ಫ್ರಮ್ ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಅಂತ ಇದೆ. ಸೊ ಇಲ್ಲಿ ನಿಮಗೆ ಯಾವ ಕಂಪ್ಯೂಟರ್ಸ್ ಕೋರ್ಸ್ ಇಲ್ಲಿ ನಿಮಗೆ ಸರ್ಟಿಫಿಕೇಟ್ ಇದೆ ಅದನ್ನು ನೀವು ಇಲ್ಲಿ ಹಾಕಿ, ಇಲ್ಲ ಅಂದರೆ ಪರವಾಗಿಲ್ಲ. ನಂತರ ಏಜ್ ರಿಲ್ಯಾಕ್ಸೇಷನನ್ನು ಕೇಳ್ತಿದೆ. ಸೊ ಇಲ್ಲಿ ನಿಮಗೆ ಇಷ್ಟರಲ್ಲಿ ನಿಮಗೆ ಯಾವ್ದಾದ್ರು ಏಜ್ ರಿಲ್ಯಾಕ್ಸೇಷನ್ ಕೇಳೋದಿದ್ರೆ ನೀವು ಅದನ್ನು ಎಂಟರ್ ಕೊಡಿ. ನಂತರ ಇಲ್ಲಿ ವಿನಾಯಿತಿ ವರ್ಷಗಳು ಎಷ್ಟು ಅಂತ ನೀವು ಹಾಕಬೇಕಾಗುತ್ತೆ, ಇಲ್ಲ ಅಂದರೆ ನೋ ಪ್ರಾಬ್ಲಮ್. ನಂತರ ನೀವು ಯಾವುದೇ ವಿಶೇಷ ಚೇತನ ಮೀಸಲು ಪಡೆಯಲು ಬಯಸುವಿರಾ ಅಂದರೆ ಡಿಫ್ರೆಂಟ್ಲಿ ಏಬಲ್ಡ್ ರಿಸರ್ವೇಷನನ್ನು ನೀವು ಬಯಸಿದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ನಂತರ ಸೇವ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಸ್ಕ್ರಾಲ್ ಮಾಡ್ತಾ ಬಂದರೆ ನೆಕ್ಸ್ಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ನಿಮಗೆ ನೆಕ್ಸ್ಟು ಇಲ್ಲಿ ಶಿಕ್ಷಣ ಅರ್ಹತೆ ವಿವರಗಳು ಕೇಳುತ್ತೆ. ಇದು ವೆರಿ ಇಂಪಾರ್ಟೆಂಟು ಈ ಟ್ಯಾಬಲ್ಲಿ. ಸೊ ಕೇರ್ಫುಲ್ಲಾಗಿ ನೀವು ಇಲ್ಲಿ ಹಾಕ್ತಾ ಹೋಗಬೇಕಾಗುತ್ತೆ. ಸೊ ಮೊದಲಿಗೆ ನೋಡಿ ಇಲ್ಲಿ ಅರ್ಹತೆ ಕ್ವಾಲಿಫಿಕೇಷನ್ ಟೈಪ್ ಕೇಳ್ತಿದೆ. ಸೊ ಇದನ್ನು ನೀವು ಫಸ್ಟು ಇಲ್ಲಿ UG ಡಿಗ್ರಿ ಅಂತ ಕೊಟ್ಕೊಳ್ಳಿ. ಸೊ ಯಾಕೆಂದರೆ ನೀವು ಇಲ್ಲಿ ಕ್ರೈಸ್ ಕಾಲ್ ಆಗ್ತಿರೋದು. ಸೊ UG ಡಿಗ್ರಿ ಅಂದರೆ ಸ್ನಾತಕ ಅಂದರೆ ಡಿಗ್ರಿ ಮೇಲೆ, ಓಕೆ, ಬ್ಯಾಚುಲರ್ ಡಿಗ್ರಿ ಮೇಲೆ. ಸೊ ನಂತರ ಇಲ್ಲಿ ಯಾವ ಡಿಗ್ರಿ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಾಸ್ಡ್ ಅಂತ ಇದ್ದರೆ ಅದೇ ಆಟೋಮೆಟಿಕ್ಕಾಗಿ ಇರುತ್ತೆ ಡಿಫಾಲ್ಟಾಗಿ, ಯಾಕಂದರೆ ನೀವು ಪಾಸ್ ಆಗಿದ್ರೆ ಮಾತ್ರ ಇಲ್ಲಿ ಅಪ್ಲಿಕೇಶನ್ ಆಗೋಕ್ಕಾಗೋದು. ನಂತರ ಇಲ್ಲಿ ಯಾವ ಯೂನಿವರ್ಸಿಟಿ ಅದನ್ನು ನೀವು ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ. ನೀವು ಯಾವ ಯೂನಿವರ್ಸಿಟಿ ಓದ್ತೀರೋ ಸರ್ಚ್ ಮಾಡಿದ ನಂತರ ಇಲ್ಲಿ ಕಾಲೇಜ್ ನೇಮನ್ನು ಎಂಟರ್ ಮಾಡ್ಕೊಳ್ಳಿ. ಕಾಲೇಜ್ ನೇಮನ್ನು ಎಂಟರ್ ಮಾಡಿದ ನಂತರ ಮತ್ತೆ ಇಲ್ಲಿ ನೋಡಿ ಡಿಫಾಲ್ಟಾಗಿ ಯೂನಿವರ್ಸಿಟಿ ನಿಮಗೆ ಶೋ ಆಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ. ರಿಜಿಸ್ಟ್ರೇಷನ್ ನಂಬರ್ನ ಎಂಟರ್ ಮಾಡಿದ ನಂತರ ಇಲ್ಲಿ ರೆಕಗ್ನೈಸ್ಡ್ ಬೈ ಅಂತ ಇದೆ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡಿಗ್ರಿ ಕಾಲೇಜು UGC ಬರುತ್ತೆ, UGC ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಡೆದ ಅಂಕಗಳು ಅಂದರೆ ಇಲ್ಲಿ CGPA ಇದ್ದರೆ CGPA ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಹಾಕಿ. ಸೊ ನೀವು ಮಾರ್ಕ್ಸ್ ಕಾರ್ಡ್ ನೋಡಿದ್ರೆ ಇಲ್ಲಿ ಪಡೆದ ಅಂಕಗಳು ಮತ್ತು ಸೊ ಟೋಟಲ್ ಮಾರ್ಕ್ಸು ಇಲ್ಲಿರುತ್ತೆ, ಅದನ್ನು ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ಸನ್ನು ಎಂಟರ್ ಮಾಡಿದ ನಂತರ ಕೋರ್ಸನ್ನು ನೀವು ಎಷ್ಟು ಇಯರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸೆಲೆಕ್ಟ್ ಅಂದರೆ ಪಾಸ್ ಆದ ಪಾಸ್ ಇಯರಿಂಗನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿ ಆದ ನಂತರ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು ಕೋರ್ಸ್ ಸಂಯೋಜನೆಗಳು ಯಾವುದ್ಯಾವುದು ಅಂತ. ಸೊ ನೀವು ಇಲ್ಲಿ ಲ್ಯಾಪ್ಟಾಪಲ್ಲಿ ಆಗ್ತಾಯಿದ್ರೆ ಅಥವಾ ಸಿಸ್ಟಮಲ್ಲಿ ಆಗ್ತಾಯಿದ್ರೆ ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡು ಸೊ ಈ ಸಬ್ಜೆಕ್ಟ್ಸ್ ಮೇಲೆ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಬನ್ನಿ. ಇಲ್ಲ ಅಂದರೆ ಅದು ಮೂರು ಒಟ್ಟಿಗೆ ಸೆಲೆಕ್ಟ್ ಆಗೋಲ್ಲ. ಸೊ ಮಲ್ಟಿ ಅಂದರೆ ಎಲ್ಲ ಮೂರು ಸಬ್ಜೆಕ್ಟ್ಸ್ಗಳು ಸೆಲೆಕ್ಟ್ ಆಗಬೇಕು ಅಂದರೆ ಕಂಟ್ರೋಲನ್ನು ಪ್ರೆಸ್ ಮಾಡಿಕೊಂಡು ಹೋಲ್ಡ್ ಮಾಡಿಕೊಂಡು ನಂತರ ಇಲ್ಲಿ ಕ್ಲಿಕ್ ಮಾಡ್ತಾ ಬನ್ನಿ. ಆದ ನಂತರ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಆದ ನಂತರ ನೀವು ಮತ್ತೆ ಈಗ ಇಲ್ಲೇ ನೀವು BEd ಮಾರ್ಕ್ಸ್ ಅಂದರೆ BEd ಡೀಟೇಲ್ಸನ್ನು ಇಲ್ಲೇ ಹಾಕಬೇಕಾಗುತ್ತೆ. ನೀವು ಮೇಲ್ಗಡೆ ಹೋದರೆ
ಇಲ್ಲಿ ನೋಡ್ಬೋದು ಆ್ಯಡ್ ಕ್ವಾಲಿಫಿಕೇಷನ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿ ಇಲ್ಲಿ ನೀವು ನೋಡ್ಬೋದು ಅರ್ಹತೆ ಟು ಅಂದರೆ ಇದು ಫಸ್ಟ್ ಕ್ವಾಲಿಫಿಕೇಷನ್ ಡಿಗ್ರಿ ಹಾಕಿದ್ದೀರಾ. ನೆಕ್ಸ್ಟು ಸೆಕೆಂಡ್ ಕ್ವಾಲಿಫಿಕೇಷನ್ ನೀವು ಇಲ್ಲಿ BEd ಹಾಕಬೇಕಾಗುತ್ತೆ. BEd ಕೂಡ ಇಲ್ಲಿ UG ಡಿಗ್ರಿ ಬರುತ್ತೆ. ಇಲ್ಲಿ UG ಡಿಗ್ರಿನ ಸೆಲೆಕ್ಟ್ ಮಾಡಿಕೊಂಡು ನಂತರ ಇಲ್ಲಿ ನೋಡ್ಬೋದು ಬ್ಯಾಚುಲರ್ ಇನ್ ಎಜುಕೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಯಾವ ಯೂನಿವರ್ಸಿಟಿ ಬರುತ್ತೆ ಆ ಯೂನಿವರ್ಸಿಟಿಯನ್ನು ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೀವು BEd ಓದಿರುವ ಕಾಲೇಜ್ ನೇಮನ್ನು ಹಾಕಿ. ಇಲ್ಲಿ ಕಾಲೇಜ್ ನೇಮನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ನೀವು ಯೂನಿವರ್ಸಿಟಿ ಇಲ್ಲಿ ಕರೆಕ್ಟಾಗಿ ಮೇಲ್ಗಡೆ ನೀವು ಸರ್ಚ್ ಕೊಟ್ಟಿದ್ರೆ ಕರೆಕ್ಟಾಗಿ ತೋರಿಸಿರುತ್ತೆ. ಇಲ್ಲಾಂದರೆ ನೀವು ಅದಲು ಬದಲಾಗಿದ್ರೆ ಅದನ್ನು ನೀವು ಚೇಂಜ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಯೂನಿವರ್ಸಿಟಿನ ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನಿಮ್ಮ BEd ರಿಜಿಸ್ಟ್ರೇಷನ್ ನಂಬರನ್ನು ಎಂಟರ್ ಮಾಡಿ. ರಿಜಿಸ್ಟ್ರೇಷನ್ ನಂಬರನ್ನ ಹಾಕಿ ಪಡೆದ ಅಂಕಗಳು ಮತ್ತು ಇಲ್ಲಿ ಟೋಟಲ್ ಮಾರ್ಕ್ಸನ್ನು ಇಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡನ್ನು ನೋಡಿ ಹಾಕಿ. CGPA ಇದ್ದರೆ CGPA ಹಾಕಿ, ಇಲ್ಲ ಮಾರ್ಕ್ಸ್ ಇದ್ದರೆ ಮಾರ್ಕ್ಸನ್ನು ಹಾಕಿ. ಸೊ ಮಾರ್ಕ್ಸನ್ನು ಹಾಕಿದ ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಬನ್ನಿ. ಇಲ್ಲಿ ಕೋರ್ಸ್ ಅವಧಿ ವರ್ಷಗಳಲ್ಲಿ ಕೇಳ್ತದೆ. ಸೊ ಎಷ್ಟು ಇಯರು ಯೂಶ್ವಲಾಗಿ 1 ಇಯರ್ ಅಥವಾ ಕೆಲವ್ರದ್ದು 2 ಇಯರ್ ಇರುತ್ತೆ. ಸೊ ಸೆಲೆಕ್ಟ್ ಮಾಡಿ ನಂತರ ಪಾಸ್ ಆದ ವರ್ಷವನ್ನು ಕೂಡ ಇಲ್ಲಿ ನೀವು ಎಂಟರ್ ಮಾಡ್ಕೊಳ್ಳಿ ಅಂದರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಕೋರ್ಸ್ ಯೋಜನೆಗಳು ನೋಡಿ, ಇಲ್ಲಿ ನೀವು CTET ಪಾಸ್ ಆಗಿದೆಯೋ ಅಥವಾ TET ಪಾಸ್ ಆಗಿದೆಯೋ ಮತ್ತು ಇಲ್ಲಿ ನೀವು BEdದು ಯಾವ ಸ್ಟ್ರೀಮು ಎಲ್ಲದನ್ನೂ ಇಲ್ಲೇ ಕೊಡಬೇಕಾಗುತ್ತೆ. ನೀವು ಸಿಸ್ಟಮಲ್ಲಿ ಹಾಕ್ತಿದ್ರೆ ಕಂಟ್ರೋಲ್ ಮೇಲೆ ಪ್ರೆಸ್ ಮಾಡಿಕೊಂಡು ಇಲ್ಲಿ ನೀವು ಸೈನ್ಸ್ ಮೆಥಡ್ ಇದ್ದರೆ ಸೈನ್ಸು, ಇಲ್ಲ ಕನ್ನಡ ಇದ್ದರೆ ಯಾವುದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮದು CTET ಆಗಿದ್ರೆ CTET ಹಾಕಿ, ಇಲ್ಲ 2 ಆಗಿದ್ರೆ 2 ಹಾಕಿ. ಓಕೆ, ಸೊ ನೀವು ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಸಿಸ್ಟಮಲ್ಲಿ ಕಂಟ್ರೋಲ್ನ ಪ್ರೆಸ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ವೆರಿ ಇಂಪಾರ್ಟೆಂಟು, ನೀವು CTET ಅಥವಾ KTET ಆಗಿದೆಯೋ ಇಲ್ವೋ ಅನ್ನೋದನ್ನು ನೀವು ಇಲ್ಲಿ BEd ಮಾರ್ಕ್ಸನ್ನು ನೀವು BEd ಡೀಟೇಲ್ಸನ್ನು ಎಲ್ಲಿ ಎಂಟ್ರಿ ಮಾಡ್ತಾ ಇರ್ತೀರಾ ಅಲ್ಲೇ ಹಾಕಬೇಕಾಗುತ್ತೆ. ಇದು ವೆರಿ ಇಂಪಾರ್ಟೆಂಟು. ನೀವೇನಾದರೂ ಇಲ್ಲಿ ಹಾಕಿಲ್ಲ ಅಂದರೆ ಮುಂದೆ ಅಪ್ಲಿಕೇಶನ್ ತಗೊಳ್ಳಲ್ಲ. ಸೊ ಇಷ್ಟನ್ನು ಹಾಕಿದ ನಂತರ ಸೇವ್ ಮೇಲೆ ಕ್ಲಿಕ್ ಮಾಡಿ. ಇದು ಅಪ್ಲಿಕೇಶನ್ ಸೇವ್ ಆಗುತ್ತೆ. ಸೇವ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ನಂತರ ನಿಮಗೆ ಇಲ್ಲಿ ಕ್ಯಾಂಡಿಡೇಟ್ ಪ್ರೊಫೈಲ್ ತೋರಿಸುತ್ತೆ. ಸೊ ನೋಡ್ತಾ ಹೋಗಿ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಕೇಳುತ್ತೆ. ಸೊ ನಿಮಗೆ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಹಾಕಿ ನೀವು ಏನಾದರೂ ಇದ್ದರೆ. ಸೊ ಇಲ್ಲಾಂದರೆ ನೋ ಪ್ರಾಬ್ಲಮ್. ಸೊ ನಂತರ ಇಲ್ಲಿ ಸಂಸ್ಥೆ ಹೆಸರು ಕೇಳುತ್ತೆ ಮತ್ತು ರೋಲ್ ಕೇಳುತ್ತೆ, ನಿಮ್ಮ ಜಾಬ್ ಡೆಸಿಗ್ನೇಷನ್ ಕೇಳುತ್ತೆ. ಸೊ ಏನಿದೆ ಹಾಕಿ. ಸೊ ಇನ್ ಕೇಸ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇದ್ದರೆ ನೀವು ನಿಮ್ಮ ಏನು ವರ್ಕ್ ಎಕ್ಸ್ಪೀರಿಯೆನ್ಸ್ ಇದೆ ಅದನ್ನು ಇಲ್ಲಿ ಎಂಟರ್ ಮಾಡ್ತಾ ಹೋಗಿ. ಇಲ್ಲಿ ನೋಡಿ, ನೀವು ನಿಮ್ಮ ಜಾಬ್ ಎಕ್ಸ್ಪೀರಿಯೆನ್ಸ್ ಏನಿದೆ ಅದನ್ನು ಹಾಕಿದ ನಂತರ ಸೊ ಇನ್ನೂ ಏನಾದರೂ ಆ್ಯಡ್ ಮಾಡಿದರೆ ಆ್ಯಡ್ ಮಾಡ್ಬೋದು ಜಾಬ್ ಎಕ್ಸ್ಪೀರಿಯೆನ್ಸನ್ನು. ನಂತರ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಆದ ನಂತರ ನಿಮಗೆ ಇಲ್ಲಿ ಕ್ಯಾಂಡಿಡೇಟ್ ರೀಸೆಂಟ್ ಫೋಟೋಗ್ರಾಫ್ ಮತ್ತು ಸೈನನ್ನು ಕೇಳುತ್ತೆ. ಎರಡನ್ನೂ ನೀವು ರೆಡಿ ಮಾಡ್ಕೊಂಡಿರಬೇಕು, ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಅಪ್ಲೋಡ್ ಮಾಡಿ. ಮೊದಲಿಗೆ ಕ್ಯಾಂಡಿಡೇಟ್ ಫೋಟೋಗ್ರಾಫನ್ನು ಅಪ್ಲೋಡ್ ಮಾಡಿ. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೊಬೈಲ್ನಾದ್ರೆ ಗ್ಯಾಲರಿ ಅಥವಾ ಸಿಸ್ಟಮಲ್ಲಾದರೆ ಸೊ ಇಲ್ಲಿ ನೀವು ಎಲ್ಲಿ ಸೇವ್ ಮಾಡ್ತಿರೋದು ನೋಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಆದ ನಂತರ ನಿಮಗೆ ಅಪ್ಲೋಡೆಡ್ ಅಂತ ತೋರಿಸುತ್ತೆ, ಇಲ್ಲಾಂದರೆ ರಿಜೆಕ್ಟೆಡ್ ಅಂತ ತೋರಿಸುತ್ತೆ. ಸೊ ಅಲ್ಲಿ ಮತ್ತೆ ಅಪ್ಲೋಡ್ ಮಾಡಬೇಕಾಗುತ್ತೆ. ನಂತರ ಸಿಗ್ನೇಚರನ್ನು ಅಪ್ಲೋಡ್ ಮಾಡೋಣ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ನೀವು ನಿಮ್ಮ ಸೈನನ್ನು ಸೆಲೆಕ್ಟ್ ಮಾಡಿಕೊಂಡು ಓಪನ್ ಮೇಲೆ ಕ್ಲಿಕ್ ಮಾಡಿ. ನಂತರ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಅಪ್ಲೋಡ್ ಆಗಿದರೆ ಅಪ್ಲೋಡೆಡ್ ಅಂತ ತೋರಿಸುತ್ತೆ, ನೋಡ್ತಾ ಹೋಗ್ಬೋದು ನೀವು. ಸೊ ನಂತರ ಇದಾದ ನಂತರ ಇಲ್ಲಿ ನೀವು ಸೇವ್ ಆ್ಯಂಡ್ ನೆಕ್ಸ್ಟ್ಗಿಂತ ಮುಂಚೆ ಪ್ರಿವ್ಯೂ ಅಪ್ಲಿಕೇಶನ್ ನೀವು ಇಲ್ಲಿ ನೋಡ್ಬೋದು. ಪ್ರಿವ್ಯೂ ಅಪ್ಲಿಕೇಶನಲ್ಲಿ ನೀವು ಏನು ಅಪ್ಲಿಕೇಶನ್ ಫಿಲ್ ಮಾಡ್ತೀರಾ ಅಷ್ಟನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ತಪ್ಪಾಗಿದ್ರೆ ಮತ್ತೆ ಅದನ್ನು ನೀವು ಬ್ಯಾಕ್ ಹೋಗಿ ಸರಿ ಮಾಡ್ಕೋಬೋದು. ಇದನ್ನು ಪ್ರಿಂಟ್ ಕೂಡ ತಗೊಳ್ಳಿ. ಸೊ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫೈಲ್ ಮೇಜರ್ ಸೇವ್ ಆಗುತ್ತೆ. ಸೊ ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದೇ ಫೈನಲ್ ಸ್ಟೆಪ್ಪು. ಇಲ್ಲಿ ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಸೊ ಡಿಕ್ಲರೇಷನ್ ನೀವು ನೋಡ್ಬೋದು. ಸೊ ಫೈನಲ್ ಸಬ್ಮಿಟ್ ಕೇಳುತ್ತೆ. ಫೈನಲ್ ಸಬ್ಮಿಟ್ ಕೊಟ್ಟಾದ ನಂತರ ನೀವು ನೋಡಿ ಯು ವಿಲ್ ನಾಟ್ ಬಿ ಏಬಲ್ ಟು ಎಡಿಟ್ ಅಪ್ಲಿಕೇಶನ್ ಆಫ್ಟರ್ ಫೈನಲ್ ಸಬ್ಮಿಷನ್ ಅಂತ ಇದೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡಿ. ಆದ ನಂತರ ಇಲ್ಲಿ ನೀವು ಪೋಸ್ಟ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟು, ನೀವು ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕರೆಕ್ಟಾಗಿ ಹಾಕಿಲ್ಲ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ. ಸೊ ನೀವು ಕರೆಕ್ಟಾಗಿ ಕೊಟ್ಟಿದ್ರೆ ನೀವು ಇಲ್ಲಿ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ನಂತರ ನಿಮಗೆ ಎಷ್ಟು ದುಡ್ಡು ಅಂತಲೂ ನಿಮಗೆ ತೋರಿಸುತ್ತೆ. ನಂತರ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಈಗ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಹಾಗೆ ನೋಡಿ ಇಲ್ಲಿ ಸೊ ಏನೋ ಮಾಡಿಫಿಕೇಶನ್ ಮಾಡಿದ್ರೆ ಮತ್ತೆ ಬ್ಯಾಕ್ ಆರ್ ಮಾಡಿಫೈ ಸೆಲೆಕ್ಷನ್ಗೆ ಹೋಗಿ, ಅಥವಾ ನೀವು ಪೇಮೆಂಟ್ ಮಾಡೋದಿದ್ರೆ ನೌ ಮೇಲೆ ಕ್ಲಿಕ್ ಮಾಡಿ. ಆದ ನಂತರ ಇಲ್ಲಿ ನಿಮಗೆ ಸೊ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು
UPI ಅಥವಾ ಕಾರ್ಡ್ಸ್ ಅಥವಾ ನೆಟ್ ಬ್ಯಾಂಕಿಂಗ್, ಬೆಟರ್ UPIಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೀವು ಶೋ QR ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ QR ಕೋಡ್ ತೋರಿಸುತ್ತೆ. ಸೊ ನೀವು ಫೋನ್ಪೇ ಅಥವಾ ನೀವು ಯಾವುದು UPI ಪೇಮೆಂಟ್ ಆ್ಯಪ್ ಇದೆ ಅದ್ರ ಮೂಲಕ ನೀವು ಇಲ್ಲಿ ಸ್ಕ್ಯಾನ್ ಮಾಡಿ ಪೇಮೆಂಟನ್ನು ಮಾಡ್ಬೋದು. ಪೇಮೆಂಟನ್ನು ನೀವು ಈಗ ಕಂಪ್ಲೀಟ್ ಮಾಡಿ. ಪೇಮೆಂಟನ್ನು ಮಾಡಿದ ನಂತರಲ್ಲಿ ಕನ್ಫರ್ಮ್ ಪೇಮೆಂಟು ಇಲ್ಲಿ ನಿಮಗೆ ಶೋ ಆಗುತ್ತೆ. ನಂತರ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ, ಪೇಮೆಂಟ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಸೊ ನಂತರ ಇಲ್ಲಿ ನೀವು ಆಟೋಮೆಟಿಕ್ಕಾಗಿ ಬ್ಯಾಕ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪೇಮೆಂಟ್ ಆದ ನಂತರ ನೀವು ಇಲ್ಲಿ ಈ ಪೇಜ್ಗೆ ಫಸ್ಟ್ ಪೇಜ್ಗೆ ಬರುತ್ತೆ. ನಂತರ ಗೋ ಟು ಪೇಮೆಂಟ್ ಆಪ್ಷನ್ಗೆ ಹೋಗಿ ನೀವು ಅಪ್ಲಿಕೇಶನ್ನ ನೀವು ಜನ್ರೇಟ್ ಮಾಡೋಕ್ಕೆ ಇಲ್ಲಿ ಲಾಸ್ಟ್ ಪೇಮೆಂಟ್ ಆಪ್ಷನ್ಗೆ ಹೋಗುತ್ತೆ. ಇಲ್ಲಿ ಪ್ರೀವಿಯಸ್ಗೆ ಹೋದರೆ ನೀವು ಇಲ್ಲಿ ಪ್ರಿಂಟ್ ಡ್ರಾಫ್ಟ್ ಅಪ್ಲಿಕೇಶನ್ ಅಂತ ಇರುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಆದ ನಂತರ ಡ್ರಾಫ್ಟ್ ಅಪ್ಲಿಕೇಶನ್ ಇಲ್ಲಿ ನಿಮಗೆ ಸೇವ್ ಆಗುತ್ತೆ. ಸೊ ವಿತ್ ಪೇಮೆಂಟು ಬಂದಿರುತ್ತೆ. ಸೊ ಇದನ್ನು ಓಪನ್ ಮಾಡ್ಕೊಂಡು ಇದನ್ನು ಒಂದು ಕಾಪಿ ತೆಗೆದಿಟ್ಕೊಳ್ಳಿ ಮತ್ತು ಸಾಫ್ಟ್ ಕಾಪಿನೂ ಜೋಪಾನವಾಗಿ ಇಟ್ಕೊಂಡಿರಿ. ಈ ವಿಡಿಯೋದಲ್ಲಿ ನಾವು ಕ್ರೈಸ್ಗೆ ಅಪ್ಲಿಕೇಶನ್ ಹಾಕೋದು ಹೇಗೆ ಅನ್ನೋದನ್ನು ಸಂಪೂರ್ಣವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋದ ಬಗ್ಗೆ ಏನೇ ಡೌಟ್ಸ್ ಇದ್ರು ನೀವು, ಸೊ ಹೇಗೆ ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಏನೇ ಡೌಟ್ಸ್ ಬಂದರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.